Hello friends, welcome back to my channel Computer Learn and Understand. So friends, ನಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಬರುವಂಥ ಇನ್ಸರ್ಟ್ ಟ್ಯಾಬ್ ಇದೆಯಲ್ಲ, ಇನ್ಸರ್ಟ್ ಟ್ಯಾಬಿನ ಲಿಂಕ್ ಗ್ರೂಪ್ಸನ್ನು ನಿಮ್ಗೆ ನಾನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ಲಿಂಕ್ ಗ್ರೂಪ್ಸ್ ಅಂದರೆ ಇಲ್ಲಿ ಲಿಂಕ್ ಗ್ರೂಪ್ಸಲ್ಲಿ ಏನೇನಿದೆ, ಹೈಪರ್ ಲಿಂಕ್, ಬುಕ್ ಮಾರ್ಕ್ ಮತ್ತು ಕ್ರಾಸ್ ರೆಫರೆನ್ಸ್ ಅಂತಿದೆ. ಸೊ ಅವು ಮೂರ ಯೂಸ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ನಾವು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ನಾನಿಲ್ಲಿ ಒಂದಿಷ್ಟು ಟೆಕ್ಸ್ಟನ್ನು ಬರ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲೊಂದು ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ. ಇಲ್ಲಿ ಒಂದು ಡಾಕ್ಯುಮೆಂಟ್ ಇದೆಯಲ್ಲ. ಸೊ ಈ ಡಾಕ್ಯುಮೆಂಟ್ ಏನಕ್ಕೆ ನಾನು ಕೇಳಿದ್ರೆ, ಈಗ ಬುಕ್ ಮಾರ್ಕ್ ತೋರಿಸ್ಬೇಕಲ್ಲ, ಸೊ ಅದಕ್ಕೋಸ್ಕರ ನಾನು ಡಿಫಾಲ್ಟ್ ಟೆಕ್ಸ್ಟನ್ನು ತೊಗೊಂಡಿದ್ದೀನಿ. ಅಂದರೆ = RAND ಅಂತ ಬರೆದು ಒಂದು ಇಷ್ಟು ಪೇಜ್ ಬರೋ ಹಾಗೆ ನಂಬರ್ಸನ್ನು ಅಲ್ಲಿ ಟೈಪ್ ಮಾಡ್ಕೊಂಡಿದ್ದೆ. ಅಂದರೆ ನಾನು ಒಂದು 75 ಅಂತ ಕೊಟ್ಟು 8 ಪೇಜಸ್ ಬಂತಂದರೆ ಒಂದು ಡಿಫಾಲ್ಟ್ ಟೆಕ್ಸ್ಟ್ ಏನಿದೆ RAND ಅಂದರೆ 3 ಪೇಜಸ್ ಇರುತ್ತೆ, 3 ಪ್ಯಾರಾಗ್ರಾಫ್ಸ್ ಇರುತ್ತೆ. ಸೊ ಅದು 75 ಪ್ಯಾರಾಗ್ರಾಫ್ ಆಗಿ ಕನ್ವರ್ಟ್ ಆಗಿರೋದು. ಸೊ ಅದಕ್ಕೋಸ್ಕರ ನಾನು ಬ್ರ್ಯಾಕೆಟ್ ಒಳಗೆ 75 ಅಂತ ಕೊಟ್ಟಿದ್ದೀನಿ. ಸೊ ಈಗ ಇಲ್ಲಿ ಏನು ಕೇಳಿದ್ರೆ, ಇದು ಒಂದು ಡಾಕ್ಯುಮೆಂಟ್ ಇದೆ, ಇದು ಒಂದು ಕರೆಕ್ಷನ್ ಮಾಡ್ತಾ ಇದ್ದೀವಿ ನಾವೀಗ. ಒಂದು ಡಾಕ್ಯುಮೆಂಟ್ ಇದೆ, ಅದನ್ನೇ ಕರೆಕ್ಷನ್ ಮಾಡಬೇಕಿತ್ತು. ಕರೆಕ್ಷನ್ ಮಾಡ್ತಾ ಹೋಗ್ತಾ ಇರುವಾಗ ಹೀಗೆ ನೀವು ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀರಲ್ಲ, ಸೊ ಅಥವಾ ಚೆಕ್ ಮಾಡ್ತಾ ಇರ್ತೀರಿ, ಕರೆಕ್ಷನ್ ಇರ್ಬೋದು ಅಥವಾ ಚೆಕ್ ಮಾಡ್ಬೋದು, ಇಲ್ಲ ಸ್ಟೋರಿ ಏನಾದರೂ ನೀವು ರೀಡ್ ಮಾಡ್ತಾ ಇದ್ದಿರ್ಬೋದು. ಸೊ ರೀಡ್ ಮಾಡ್ತಾ ಇರುವಾಗ ಏನಾಗುತ್ತೆ, ಅಥವಾ ಕರೆಕ್ಷನ್ ಮಾಡ್ತಾ ಇರುವಾಗ ನಿಮಗೆ ಟೈಮು ಆಗುತ್ತೆ, ಅಂದರೆ ನಿಮ್ದೀಗ ವರ್ಕಿಂಗ್ ಟೈಮ್ ಮುಗಿಯುತ್ತೆ. ಸೊ ಇಲ್ಲ ನಿಮ್ಗೇನೋ ಬೇರೆ ಏನೋ ಒಂದು ಕೆಲಸ ಮಾಡಬೇಕಿತ್ತು, ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ಹೋಗಬೇಕಿತ್ತು ನೀವು. ಸೊ ಸ್ಟಾಪ್ ಮಾಡಿ ಹೋಗುವಾಗ ನಾವಿಲ್ಲಿ ಇಂಥಲ್ಲಿಗೆ ಆಗಿದೆ ಅಂತ ಗೊತ್ತಾಗಬೇಕಲ್ಲ, ಲಾಸ್ಟ್ ಪ್ಯಾರಾಗ್ರಾಫ್ ನಾವು ಎಲ್ಲಿಗೆ ಬಿಟ್ಟಿದ್ವಿ. ಈಗ ನೆಕ್ಸ್ಟ್ ಟೈಮು ನಾವು ಓಪನ್ ಮಾಡಿದಾಗ ಕರೆಕ್ಟಾಗಿ ಅದೇ ಪ್ಯಾರಾಗ್ರಾಫಿಗೆ ನಾವು ಮೂವ್ ಮಾಡ್ಕೋಬೇಕಲ್ವ. ಸೊ ಇಂಥಲ್ಲೇ ಕರೆಕ್ಟಾಗಿ ಆಗಿದೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ, ಬುಕ್ ಮಾರ್ಕನ್ನು ಯೂಸ್ ಮಾಡ್ಕೋಬೋದು ಅಂತ. ಈಗ ಅದೇ ನಾವು ಬುಕ್ಕಲ್ಲೆಲ್ಲ ಆದರೆ ನಾವೇನು ಮಾಡ್ತೀವಿ, ಆ ಪೇಜನ್ನು ಮಡಿಸಿರ್ತೀವಿ ಅಲ್ವಾ. ಸೊ ಇಲ್ಲ ಒಂದು ಕಡ್ಡಿಯನ್ನು ಹಾಕಿರ್ತೀವಿ. ಸೊ ಇಲ್ಲಿ ಕಂಪ್ಯೂಟರ್ಲಾದರೆ ನಿಮಗೆ ಪೇಜ್ ಮಡಿಸ್ಕೊಳ್ಳಿಕ್ಕೆ ಬರೋದಿಲ್ಲ, ಇಲ್ಲ ಒಂದು ಕಡ್ಡಿ ಹಾಕೊಳ್ಳಿಕ್ಕೆ ಬರೋದಿಲ್ಲ. ಸೊ ಅದಕ್ಕೋಸ್ಕರನೇ ಯೂಸಸ್ ಆಗಿ ಬುಕ್ ಮಾರ್ಕ್ ಆಗಿ ನಾವು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನಾನು ಒಂದಿಷ್ಟು ಪೇಜನ್ನು ಮೂವ್ ಮಾಡ್ಕೊಂಡಿದ್ದೆ. ಸೊ ಇಲ್ಲಿ ಡಾಕ್ಯುಮೆಂಟ್ ಇಲ್ಲಿ ವಿತ್ ಯುವರ್ ಕರೆಂಟ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ, ಲುಕ್ ಅಂತ ಇದೆಯಲ್ಲ. ಸೊ ಇದು ನನಗೆ ಇಲ್ಲಿಗೆ ಈಗ ಬುಕ್ ಮಾರ್ಕ್ ಮಾಡಬೇಕಾಗಿದೆ. ಅಂದರೆ ನಾ ಈಗ ವರ್ಕ್ ಮಾಡ್ತಾ ಇರುವಾಗ ಈಗ ಟೈಮಿಂಗ್ಸ್ ಇಲ್ಲಿಗೆ ಆಗಿದೆ. ಸೊ ಇದು ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲಿಂದ ನಮಗೇನಾಗಬೇಕು, ಕಂಟಿನ್ಯೂ ಆಗಬೇಕಲ್ಲ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮೊದಲಿಗೆ. ಸೆಲೆಕ್ಟ್ ಮಾಡಿ ಆಮೇಲೆ ಬುಕ್ ಮಾರ್ಕಿಗೆ ಹೋಗಿ ಇಲ್ಲಿ ಬುಕ್ ಮಾರ್ಕಿಗೆ ಒಂದು ನೇಮನ್ನು ಟೈಪ್ ಮಾಡ್ಕೋಬೇಕಿದೆ. ಇಲ್ಲಿ ಬುಕ್ ಮಾರ್ಕ್ ನೇಮ್ ಅಂತ ಇದೆಯಲ್ಲ. ಸೊ ನಿಮ್ಗೇನು ಬೇಕೋ ಆ ನೇಮನ್ನು ಟೈಪ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು SS ಅಂತ ಕೊಟ್ಟೆ. ಸೊ ಅದಾದಮೇಲೆ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿದರೆ ಆಯಿತು. ಓಕೆ, ಆ್ಯಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದೇನಾಯಿತು ಕೇಳಿದ್ರೆ ಸ್ಟೋರ್ ಆಯಿತು. ಸೊ ನೀವೀಗ ಏನು ಮಾಡ್ತೀರಿ, ಕ್ಲೋಸ್ ಮಾಡಿ ಹೋಗಿರ್ತೀರಿ ಅಲ್ವಾ. ಸೊ ಹೀಗೆ ಕ್ಲೋಸ್ ಮಾಡಿ ಹೋಗಿರ್ತೀರಿ. ಸೊ ನೆಕ್ಸ್ಟ್ ಟೈಮ್ ಬಂದು ಮತ್ತೆ ನೀವು ಏನು ಮಾಡ್ತೀರಿ, ಓಪನ್ ಮಾಡ್ತೀರಿ. ಓಪನ್ ಮಾಡಿದಾಗ ನಿಮ್ಗೆ ಕರೆಕ್ಟಾಗಿ ಅಲ್ಲಿಗೆ ಹೋಗಿದೆ ಅಂತಂದ್ರೆ, ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ಓಪನ್ ಮಾಡಿದಾಗ ಕರ್ಸರ್ ಏನಿರುತ್ತೆ ಕೇಳಿದ್ರೆ ಫಸ್ಟ್ ಪೇಜಲ್ಲಿ ಇರುತ್ತೆ. ಓಕೆ, ಫಸ್ಟ್ ಪೇಜಲ್ಲಿ ಇದ್ದಾಗ ನಿಮಗೆ ಏನಾಗುತ್ತೆ ಕೇಳಿದ್ರೆ ಕರೆಕ್ಟಾಗಿ ಹುಡುಕ್ತಾ ಹೋಗಬೇಕಾಗತ್ತಲ್ವ. ಹೀಗೆ ಎಲ್ಲಿಗಾಯ್ತಪ್ಪ ನಾವು ಮಾಡಿರೋದು, ಚೆಕ್ ಮಾಡಿರೋ ಲಾಸ್ಟ್ ಪ್ಯಾರಾಗ್ರಾಫ್ ಯಾವುದಪ್ಪ ಹೇಳಿ ಹುಡುಕ್ತಾ ಹೋಗಬೇಕಾಗಿರತ್ತಲ್ವ. ಸೊ ಅದ್ರ ಬದಲಾಗಿ ನೀವೇನು ಮಾಡ್ಬೋದು, ಬುಕ್ ಮಾರ್ಕ್ ಆಲ್ರೆಡಿ ನೀವು ಬುಕ್ ಮಾರ್ಕ್ ಮಾಡಿ ಇಟ್ಟಿದ್ರಿ. ಸೊ ಬುಕ್ ಮಾರ್ಕನ್ನು ಕ್ಲಿಕ್ ಮಾಡಿ, ಅಂದರೆ ಇನ್ಸರ್ಟ್ ಟ್ಯಾಬನ್ನು ಕ್ಲಿಕ್ ಮಾಡಿ ಅದರೊಳಗೆ ಬುಕ್ ಮಾರ್ಕ್ ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೇಕು ಹೀಗೆ. ಸೊ ಇಲ್ಲಿ ನೀವು ಮಾಡಿರುವಂಥ ಬುಕ್ ಮಾರ್ಕ್ ನೇಮ್ ಕಾಣಿಸ್ತಾ ಇದೆ ಅಲ್ವಾ. ಈಗ ತುಂಬ ಜನ ಬುಕ್ ಮಾರ್ಕ್ ಮಾಡಿ ಇಟ್ಟಿದ್ದಾರೆ, ಅದೊಂದು ಕಂಪ್ಯೂಟ್ರಲ್ಲಿ ತುಂಬ ಜನ ವರ್ಕ್ ಮಾಡ್ತಾರೆ. ಸೊ ನಿಮ್ಮದು ಬುಕ್ ಮಾರ್ಕ್ನ ಮಾಡಿರುವಂಥ ನೇಮ್ ಏನು ಅನ್ನೋದನ್ನು ತೊಗೊಂಡು ಇಲ್ಲಿ ಗೋ ಟು ಅಂತ ಕೊಟ್ಟರೆ ಅದೇನಾಗುತ್ತೆ, ಆಟೋಮೆಟಿಕ್ಲಿ ನೀವು ಎಲ್ಲಿಗೆ ಬುಕ್ ಮಾರ್ಕ್ ಮಾಡಿದ್ರು ಸೊ ಅಲ್ಲಿಗೆ ಬಂದು ಸೆಲೆಕ್ಟ್ ಆಗುತ್ತೆ. ಕಾಣಿಸ್ತಾ ಇದೆಯಾ. ಸೊ ನಾನು ಆವಾಗಲೇ ಸೆಲೆಕ್ಟ್ ಮಾಡಿದ್ದೆ ಅಲ್ವಾ. ಸೊ ಅಂದರೆ ನಾವೇನಾಗುತ್ತೆ ಕೇಳಿದ್ರೆ ಬುಕ್ ಮಾರ್ಕ್ ಅಂತಂದರೆ ಗೋ ಟು ಸ್ಪೆಸಿಫಿಕ್ ಲೊಕೇಶನ್, ಅಂದರೆ ನಾವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ವೋ ಅಲ್ಲಿಗೆ ಹೋಗಲಿಕ್ಕೆ ಯೂಸ್ ಆಗುವಂಥದ್ದು, ಅದಕ್ಕೆ ಬುಕ್ ಮಾರ್ಕ್ ಅಂತ ಹೇಳ್ತೀವಿ. ಸೊ ಈಗ ನೋಡಿ, ಬುಕ್ ಮಾರ್ಕಿಗೆ ಬಂದು ಇಲ್ಲಿ ನಮ್ಮ ನೇಮ ಯಾವುದು ತಗೊಂಡು ಗೋ ಟು ಅಂತ ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಇಲ್ಲಿಗೆ
ಜಂಪ್ ಆಗುತ್ತೆ. ಇದು ಬುಕ್ ಮಾರ್ಕ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವ ಫ್ರೆಂಡ್ಸ್? ಸೊ ಈಗ ಇನ್ನೊಂದು ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಬುಕ್ ಮಾರ್ಕ್ ಅಂತ ಇದೆ, ಮತ್ತು ಈಗ ಕ್ರಾಸ್ ರೆಫರೆನ್ಸ್ ಅಂತ ಒಂದಿದೆ, ಮತ್ತು ಹೈಪರ್ ಲಿಂಕ್ ಇದೆ. ಈಗ ನಾನೀಗ ಕ್ರಾಸ್ ರೆಫರೆನ್ಸ್ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಕ್ರಾಸ್ ರೆಫರೆನ್ಸ್ ಅಂತಂದರೆ ನಾವು ಬುಕ್ ಮಾರ್ಕ್ ಮಾಡಿರೋದನ್ನು ಅಥವಾ ಹೈಪರ್ ಲಿಂಕ್ ಮಾಡಿರೋದನ್ನು ಎಲ್ಲಿದೆ ಅನ್ನೋದನ್ನು ಚೆಕ್ ಮಾಡಲಿಕ್ಕೆ ಯೂಸ್ ಮಾಡೋದಕ್ಕೆ ಏನಂತೀವಿ, ಕ್ರಾಸ್ ರೆಫರೆನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಬುಕ್ ಮಾರ್ಕ್ ಮಾಡಿದ್ದೆ ಅಲ್ವಾ, ಸೊ ಬುಕ್ ಮಾರ್ಕ್ ಎಷ್ಟನೇ ಪೇಜಲ್ಲಿದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡುವಾಗ ಈಗ ಫಸ್ಟ್ ಪೇಜಿನ ಫಸ್ಟ್ ಲೈನಿಗೆ ಬೇಕಪ್ಪ. ಈಗ ನೀವು ಇಲ್ಲಿ ಕರ್ಸರ್ ಇಟ್ಟು ಫಸ್ಟ್ ಲೈನಿಗೆ ಕರ್ಸರ್ ಇಟ್ಟು ಎಂಟರ್ ಹೊಡ್ಕೊಂಡು ಇಲ್ಲಿ ಕರ್ಸರ್ ಕ್ಲಿಕ್ ಮಾಡ್ಕೊಂಡು ನಾವು ಬುಕ್ ಮಾರ್ಕ್ ಮಾಡಿರೋ ಪೇಜ್ ನಂಬರು ಯಾವ ಪೇಜಲ್ಲಿದೆ ಅಥವಾ ನಾವು ಬುಕ್ ಮಾರ್ಕ್ ಮಾಡಿರುವಂಥ ವರ್ಡ್ಸು ಯಾವ ಪೇಜಲ್ಲಿದೆ ಅದನ್ನು ಕ್ರಾಸ್ ರೆಫರೆನ್ಸಿನನ್ನು ನಾವು ಯೂಸ್ ಮಾಡ್ಬೋದು, ನೋಡ್ಕೊಳ್ಬೋದು. ಸೊ ಇಲ್ಲಿ ಕ್ರಾಸ್ ರೆಫರೆನ್ಸ್ ಅಂತ ಇದೆಯಲ್ಲ, ಇನ್ಸರ್ಟ್ ಟ್ಯಾಬಲ್ಲಿ ಕ್ರಾಸ್ ರೆಫರೆನ್ಸ್ ಅಂತ ಇದೆ, ಕ್ಲಿಕ್ ಮಾಡಿ. ಸೊ ಇಲ್ಲಿ ರೆಫರೆನ್ಸ್ ಟೈಪ್ ಇದೆಯಲ್ಲ, ಇಲ್ಲಿ ಬುಕ್ ಮಾರ್ಕ್ ಅಂತ ತೊಗೋಬೇಕು. ಅದಾದಮೇಲೆ ಇಲ್ಲಿ ನಿಮಗೆ ಬುಕ್ ಮಾರ್ಕ್ ಟೆಕ್ಸ್ಟ್ ಬೇಕೋ ಅಥವಾ ಪೇಜ್ ನಂಬರ್ ಬೇಕೋ, ಯಾವ್ದು ಬೇಕೋ ಅದನ್ನು ತೊಗೋಬೋದು. ನೀವು ಬುಕ್ ಮಾರ್ಕ್ ಮಾಡಿರುವಂಥ ಟೆಕ್ಸ್ಟ್ ಏನಾಗುತ್ತೆ ಹೈಪರ್ ಲಿಂಕ್ ಆಗಿ ಜಂಪ್ ಆಗುತ್ತೆ. ಸೊ ಇಲ್ಲ ಪೇಜ್ ನಂಬರ್ ತೊಗೊಳ್ಬೋದು, ಇಲ್ಲ ಪ್ಯಾರಾಗ್ರಾಫ್ ನಂಬರ್ ತೊಗೋಬೋದು, ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಂಡು ಆಮೇಲೆ ಇಲ್ಲಿ ಇನ್ಸರ್ಟ್ ಅಂತ ಕೊಟ್ಟರೆ ಆಯಿತು, ಆಮೇಲೆ ಕ್ಲೋಸ್ ಕೊಟ್ಟರೆ ಆಯಿತು. ಸೊ ಈಗೇನಾಯ್ತು ನೋಡಿ, ಇಲ್ಲಿ 7 ಅಂತ ಬಂತಂದರೆ ನಾವು ಬುಕ್ ಮಾರ್ಕ್ ಮಾಡಿರೋದು ಎಷ್ಟನೇ ಪೇಜಲ್ಲಿ, 7ನೇ ಪೇಜಲ್ಲಿ. ಓಕೆ, ಸೊ ಈಗ ನೀವು ಬುಕ್ ಮಾರ್ಕಿಗೆ ಹೋಗಿ ಆ ಟೆಕ್ಸ್ಟಿಗೆ ಜಂಪ್ ಆಗಬೇಕು ಅಂತಿಲ್ಲ, ಕಂಟ್ರೋಲನ್ನು ಹೋಲ್ಡ್ ಮಾಡಿ ಇದೆ 7 ಹತ್ರ ಹೋದಾಗ ಕರ್ಸರ್ ಬರುತ್ತೆ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ಕರೆಕ್ಟಾಗಿ ನಾವೆಲ್ಲಿ ಬುಕ್ ಮಾರ್ಕ್ ಮಾಡಿದ್ವೋ ಅಲ್ಲಿಗೆ ಅದೇನಾಗುತ್ತೆ, ಜಂಪ್ ಆಗುತ್ತೆ. ಇದಕ್ಕೆ ಕ್ರಾಸ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಬುಕ್ ಮಾರ್ಕ್ ಮಾಡಿರೋದೇ ಅಂತಲ್ಲ, ನಾವು ಪೇಸ್ಟ್ ಸ್ಪೆಷಲ್ ಮಾಡಿದಾಗ ಹೈಪರ್ ಲಿಂಕ್ ಆಗಿತ್ತಲ್ಲ, ಸೊ ಆ ಹೈಪರ್ ಲಿಂಕನ್ನು ನಾವು ಕ್ರಾಸ್ ರೆಫರೆನ್ಸ್ ಹಾಕಿ ನೋಡ್ಬೋದು, ಅಂದರೆ ಎಷ್ಟನೇ ಪೇಜಲ್ಲಿ ಹೈಪರ್ ಲಿಂಕ್ ಮಾಡಿದ್ವಿ ಅನ್ನೋದನ್ನು ನೋಡ್ಬೋದು ನಾವು. ಅದಕ್ಕೆ ಕ್ರಾಸ್ ರೆಫರೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಏನೇ ಒಂದು ವರ್ಕನ್ನು ಮಾಡಿದಾಗ ಅದು ಎಲ್ಲಿದೆ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ, ನೋಡ್ಕೊಳ್ಳಿಕ್ಕೆ, ಇನ್ನೊಂದು ಸರಿ ನೋಡ್ಕೊಳ್ಳಿಕ್ಕೆ ಅದಕ್ಕೆ ಏನಂತೀವಿ, ಕ್ರಾಸ್ ರೆಫರೆನ್ಸ್ ಅಂತ ಹೇಳ್ತೀವಿ. ಸೊ ಫ್ರೆಂಡ್ಸ್, ಕ್ರಾಸ್ ರೆಫರೆನ್ಸು ಅರ್ಥ ಆಯ್ತಲ್ಲ. ಸೊ ಈಗ ಹೈಪರ್ ಲಿಂಕ್ ಅಂತ ಇದೆಯಲ್ವಾ, ಹೈಪರ್ ಲಿಂಕನ್ನು ಹೇಗೆ ಮಾಡಬೇಕು, ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ಈಗ. ಸೊ ಇಲ್ಲಿ ಹೈಪರ್ ಲಿಂಕ್ ಅಂತಂದರೆ ಲಿಂಕ್ ಡೈರೆಕ್ಟ್ಲಿ ಲಿಂಕ್ ದಿ ಅದರ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಡಾಕ್ಯುಮೆಂಟಿಂದ ಇನ್ನೊಂದು ಡಾಕ್ಯುಮೆಂಟಿಗೆ ಲಿಂಕ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಲಿಂಕ್ ಟು ವೆಬ್ ಪೇಜ್ ಅಥವಾ ಇಮೇಲ್ ಅಡ್ರೆಸ್. ಸೊ ಇದೆಲ್ಲ ನಮಗೆ ಬೇಕಾಗಿರೋದಕ್ಕೆ ಲಿಂಕ್ ಮಾಡಿ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥದ್ದು ಯಾವುದು, ಹೈಪರ್ ಲಿಂಕ್ ಅಂತ. ಸೊ ಇಲ್ಲಿ ಹೈಪರ್ ಲಿಂಕ್ ಅಂತ ನಾನೀಗ ನಿಮಗೆ ಒಂದೆರಡು ಎಕ್ಸಾಂಪಲ್ ಆಗಿ ಬೇಕಾದ್ರೆ ತೋರಿಸ್ತೀನಿ. ಸೊ ಇಲ್ಲಿ ಯಾವ ರೀತಿ ಕೇಳಿದ್ರೆ, ನಮ್ಮದು ತುಂಬ ಡಾಕ್ಯುಮೆಂಟ್ಸ್ ಇದೆ, ಸೊ ಎಲ್ಲೆಲ್ಲೋ ಸೇವ್ ಮಾಡ್ಕೊಂಡಿರ್ತೀವಿ. ಸೊ ನಾವು ಪ್ರತಿ ಟೈಮು ಬೇಕಾದಾಗ ಹುಡುಕ್ತಾ ಇರಬೇಕಲ್ವ. ಸೊ ಹಾಗೆ ಹುಡುಕೋ ಬದಲಾಗಿ ನಾವು ಒಂದು ಡಾಕ್ಯುಮೆಂಟಿಗೆ ಯಾವ್ಯಾವ ಡಾಕ್ಯುಮೆಂಟ್ ನಮಗೆ ಇಂಪಾರ್ಟೆಂಟ್ ಇದೆಯಲ್ಲ ಅದೆಲ್ಲ ಹೈಪರ್ ಲಿಂಕಿಂದ ಲಿಂಕ್ ಮಾಡಿ ಇಟ್ಕೊಳ್ಬೋದು. ಓಕೆ, ಸೊ ಅದನ್ನು ನಾನು ಇಲ್ಲಿ ಮಾಡೋದಿದ್ರೆ ಈಗ ನಿಮಗೀಗ ಈ ಒಂದನೇ ಹೈಪರ್ ಲಿಂಕ್ ಅಂತ ಒಂದು ಅಂತ ಬರೆದು ಇಲ್ಲಿ ಟ್ಯಾಲಿ ಅಂತ ಬರೆದೆ, ಅಂದರೆ ನಾನು ಟ್ಯಾಲಿ ಡಾಕ್ಯುಮೆಂಟಲ್ಲ ಇದರಲ್ಲಿ ಲಿಂಕ್ ಆಗಬೇಕಪ್ಪ. ಸೊ ಇದನ್ನು ಸೆಲೆಕ್ಟ್ ಮಾಡಿ ಹೈಪರ್ ಲಿಂಕಿಗೆ ಹೋಗಿ ಇಲ್ಲಿ ನಾನು ಟ್ಯಾಲಿ ಅನ್ನೋ ಡಾಕ್ಯುಮೆಂಟ್ ಎಲ್ಲಿದೆ ಅಂದರೆ ಡೆಸ್ಕ್ಟಾಪಲ್ಲಿದೆ. ಸೊ ಇದರಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಟ್ಯಾಲಿ ಅಂತ, ಸೊ ಟ್ಯಾಲಿ ಅಂತ ತೊಗೊಂಡೆ, ಕಾಣಿಸ್ತಾ ಇದೆಯಲ್ವ. ಫಸ್ಟ್ ಇಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ ಎಲ್ಲಿದೆ ಅನ್ನೋದನ್ನು ಚೂಸ್ ಮಾಡ್ಕೋಬೇಕು. ಟೆಕ್ಸ್ಟ್ ಟು ಡಿಸ್ಪ್ಲೇ ಅನ್ನೋದು ನಾವಲ್ಲಿ ಟೆಕ್ಸ್ಟ್ ಬರೆದಿದ್ದನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ ಅದು ಇಲ್ಲಿ ಟೆಕ್ಸ್ಟ್ ಟು ಡಿಸ್ಪ್ಲೇ ಅಂತ ಬಂದಿದೆ. ಅಂದರೆ ನಾವು ಹೈಪರ್ ಲಿಂಕ್ ಯಾವ ಟೆಕ್ಸ್ಟಿಗೆ ಆಗಿದೆ ಅನ್ನೋದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದು. ಇಲ್ಲಿ ಪ್ಲೇಸನ್ನು ಚೂಸ್ ಮಾಡಿ ಆಮೇಲೆ ಇಲ್ಲಿ ಡಾಕ್ಯುಮೆಂಟನ್ನು ಚೂಸ್ ಮಾಡಬೇಕು. ಅದಾದಮೇಲೆ ಆ ಡಾಕ್ಯುಮೆಂಟ್ ಚೂಸ್ ಮಾಡಿದಾಗ ನಮಗೆ ಟ್ಯಾಲಿ ಅಂತ ಇದೆಯಲ್ಲ, ಸೊ ಅದ್ರ ಜೊತೆಗೆ ಏನು ಎಕ್ಸ್ಟ್ರಾ ಏನಾದ್ರು ಇನ್ಫಾರ್ಮೇಷನ್ ಬೇಕಿದ್ದರೆ ಸ್ಕ್ರೀನ್ ಟಿಪ್ ಹಾಕಿ ಬರ್ಕೊಳ್ಬೋದು. ಸೊ ಇಲ್ಲಿ ಇದೆ ಸ್ಕ್ರೀನ್ ಟಿಪ್ ಹಾಕಿ ಇಲ್ಲಿ ಈಗ ನಮಗೀಗ ಸೊ ಇದು ಸ್ಕ್ರೀನ್ ಟಿಪ್ ಅಂದರೆ ಇಟ್ ಶೋ ದಿ ಡಾಕ್ಯುಮೆಂಟ್ ಟೈಟಲ್ಸ್ ಅಥವಾ ಪ್ಲೇಸಸ್. ಸೊ ಅದಕ್ಕೆ ನಾವೇನಂತೀವಿ ಸ್ಕ್ರೀನ್ ಟಿಪ್ ಅಂತ ಹೇಳ್ತೀವಿ. ಅಂದರೆ ನಾವು ಯಾವುದಕ್ಕೆ ಹೈಪರ್ ಲಿಂಕ್ ಮಾಡಿರ್ತೀವಿ ಅದರ ಮೇಲ್ಗಡೆ ಅಬೋದಲ್ಲಿ ತೋರಿಸುವಂಥದ್ದಕ್ಕೆ ಏನಂತೀವಿ ಸ್ಕ್ರೀನ್ ಟಿಪ್ ಅಂತ ಹೇಳ್ತೀವಿ. ಈಗ ಸ್ಕ್ರೀನ್ ಟಿಪ್ ಓಕೆ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ಡಾಕ್ಯುಮೆಂಟನ್ನು ಚೂಸ್ ಮಾಡಿದ್ದೆ, ನೆಕ್ಸ್ಟ್ ಇಲ್ಲಿ ಓಕೆ ಅಂತ ಕೊಟ್ಟರೆ ಆಯಿತು. ಓಕೆ, ಸೊ ಈಗೇನಾಯಿತು ಕೇಳಿದ್ರೆ ಇದಕ್ಕೆ ಹೈಪರ್ ಲಿಂಕ್ ಆಯ್ತು, ಕಾಣಿಸ್ತಾ ಇದೆಯಲ್ವಾ. ಸೊ ಇಲ್ಲಿ ಟ್ಯಾಲಿ ERP9 ಅಲ್ಲಿ ಬರೆದಿದ್ನಲ್ಲ ಬೇಸಿಕ್ ಟ್ಯುಟೋರಿಯಲ್ ಅಂತ. ಸೊ ಇಲ್ಲಿ ಈಗ ಕಂಟ್ರೋಲ್ ಹಿಡ್ಕೊಂಡು ಈ ಟ್ಯಾಲಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ ನೋಡಿ, ಕಂಟ್ರೋಲ್ ಪ್ಲಸ್ ಕ್ಲಿಕ್ ಟು ಫಾಲೋವಿಂಗ್ ಲಿಂಕ್ ಅಂತ. ಕಂಟ್ರೋಲ್ ಹಿಡ್ಕೊಂಡು ಆ ಟ್ಯಾಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ,
ಆ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಓಪನ್ ಆಯ್ತಲ್ವಾ? ಸೊ ಇದಕ್ಕೆ ಹೈಪರ್ ಲಿಂಕ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಎಕ್ಸಾಂಪಲ್ ಆಗಿ ಈಗ ನಮಗೆ ಬೇಕಾಗಿದೆ ಅದು ಒಂದು ಇಮೇಜ್ ಅಪ್ಪ. ಇಲ್ಲಿ ಸಿಂಬಾಲ್ ಅಂತ ಕೊಡ್ತೇವೆ. ಇಲ್ಲಿ ಸಿಂಬಾಲ್ ಅಂತ ಸೆಲೆಕ್ಟ್ ಮಾಡಿ ಹೈಪರ್ ಲಿಂಕ್. ಸೊ ಇಲ್ಲಿ ಆಮೇಲೆ ಸ್ಕ್ರೀನ್ ಟಿಪ್ ಬೇಕಿದ್ರೆ ತಗೋಬೋದು. ಓಕೆ, ಆಮೇಲೆ ಓಕೆ ಮಾಡಿದರೆ. ಸೊ ಹೇಗಿದೆ, ಇಲ್ಲಿ ಹೋದಾಗ ನಮಗೆ ಸ್ಕ್ರೀನ್ ಟಿಪ್ ತೋರಿಸುತ್ತೆ, ಮತ್ತು ಕಂಟ್ರೋಲ್ ಹಿಡ್ಕೊಂಡು ಅದು ಕ್ಲಿಕ್ ಮಾಡಿದಾಗ ಅದೇನಾಗುತ್ತೆ, ಇಮೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಮೇಜ್ ಓಪನ್ ಆಗಿದೆ ಅಲ್ವಾ? ಓಕೆ, ಸೊ ಫ್ರೆಂಡ್ಸ್ ಗೊತ್ತಾಯ್ತಲ್ವ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಹೈಪರ್ ಲಿಂಕನ್ನು, ಬುಕ್ ಮಾರ್ಕನ್ನು, ಕ್ರಾಸ್ ರೆಫರೆನ್ಸನ್ನು ಯೂಸ್ ಮಾಡ್ಕೋಬೇಕು ಅಂತ. ಸೊ ಫ್ರೆಂಡ್ಸ್, ನನ್ನ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.